ಡ್ಯಾಡಿ ಸೋಮ ಅಂದ್ರೆ ಏನು? ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಅದ್ರ ಮಾತು. ಡ್ಯಾಡಿ ಸೋಮ್ ಅಂತ ಅಂದ್ರೆ ಬ್ಯಾಕ್ ಹೋಮ್ ಅಂತ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಈಗ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕರ್ಕೊ ಬರ್ತಾ ಇದ್ದೀನಿ? ಅಲ್ಲಿರೋದು ಇಷ್ಟ ಇಲ್ವಾ ನಿಮ್ಗೆ? ಅವ್ರು ಯಾವತ್ತಪ್ಪ ದೇಶದ ಬಗ್ಗೆ ಮಾತಾಡವ್ರೆ? ನೀನು ಒಳ್ಳೆ ಚೆನ್ನಾಗಿದೆ. ಯಾವತ್ತಪ್ಪ ಮಾತಾಡಿದಾರೋ ಈ ದೇಶದ ಬಗ್ಗೆ? ಇವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಒಂದ್ 3 ತಿಂಗಳು ದೆಹಲಿನಲ್ಲಿ ಗಟ್ಟಿಗೆ ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲ ಕರ್ನಾಟಕನೇ ವಾಸ್ತವ್ಯ. ಡ್ಯಾಡಿ ಸೋಮ ಅಂದ್ರೆ ಏನು? ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಅದ್ರ ಮಾತು. ಡ್ಯಾಡಿ ಸೋಮ್ ಅಂತ ಅಂದ್ರೆ ಬ್ಯಾಕ್ ಹೋಮ್ ಅಂತ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಈಗ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕರ್ಕೊ ಬರ್ತಾ ಇದ್ದೀನಿ? ಅಲ್ಲಿರೋದು ಇಷ್ಟ ಇಲ್ವಾ ನಿಮ್ಗೆ? ಅವ್ರು ಯಾವತ್ತಪ್ಪ ದೇಶದ ಬಗ್ಗೆ ಮಾತಾಡವ್ರೆ? ನೀನು ಒಳ್ಳೆ ಚೆನ್ನಾಗಿದೆ. ಯಾವತ್ತಪ್ಪ ಮಾತಾಡಿದಾರೋ ಈ ದೇಶದ ಬಗ್ಗೆ? ಇವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಒಂದ್ 3 ತಿಂಗಳು ದೆಹಲಿನಲ್ಲಿ ಗಟ್ಟಿಗೆ ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲ ಕರ್ನಾಟಕನೇ ವಾಸ್ತವ್ಯ. ಡ್ಯಾಡಿ ಸೋಮ ಅಂದ್ರೆ ಏನು? ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಅದ್ರ ಮಾತು. ಡ್ಯಾಡಿ ಸೋಮ್ ಅಂತ ಅಂದ್ರೆ ಬ್ಯಾಕ್ ಹೋಮ್ ಅಂತ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಈಗ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕರ್ಕೊ ಬರ್ತಾ ಇದ್ದೀನಿ? ಅಲ್ಲಿರೋದು ಇಷ್ಟ ಇಲ್ವಾ ನಿಮ್ಗೆ? ಅವ್ರು ಯಾವತ್ತಪ್ಪ ದೇಶದ ಬಗ್ಗೆ ಮಾತಾಡವ್ರೆ? ನೀನು ಒಳ್ಳೆ ಚೆನ್ನಾಗಿದೆ. ಯಾವತ್ತಪ್ಪ ಮಾತಾಡಿದಾರೋ ಈ ದೇಶದ ಬಗ್ಗೆ? ಇವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಒಂದ್ 3 ತಿಂಗಳು ದೆಹಲಿನಲ್ಲಿ ಗಟ್ಟಿಗೆ ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲ ಕರ್ನಾಟಕನೇ ವಾಸ್ತವ್ಯ. ಡ್ಯಾಡಿ ಸೋಮ್ ಅಂದ್ರೆ ಏನು? ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಅದ್ರ ಮಾತು. ಡ್ಯಾಡಿ ಸೋಮ್ ಅಂತ ಅಂದ್ರೆ ಬ್ಯಾಕ್ ಹೋಮ್ ಅಂತ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಈಗ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕರ್ಕೊ ಬರ್ತಾ ಇದ್ದೀನಿ? ಅಲ್ಲಿರೋದು ಇಷ್ಟ